ನಿಗಮ ಟಿವಿಯ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಎ.ವಿ. ಬೋರಶೆಟ್ಟಿ ಅಂತ ಹೇಳಿ, ಅಖಂಡ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕಾರ್ಮಿಕ ಮಹಾಮಂಡಳಿ INTUC ಪ್ರಧಾನ ಕಾರ್ಯದರ್ಶಿ. ತಮ್ಮ ಮುಂದೆ ಕೆಲವು ವಿಚಾರಗಳನ್ನ ನಾನು ಹೇಳೋದಕ್ಕೆ ಈ ಸಂದರ್ಭ ಇಷ್ಟಪಡ್ತೀನಿ. ನಮ್ಮ ಸಂಘಟನೆ ಸ್ವತಂತ್ರ ಪೂರ್ವದಲ್ಲೇ ಇದ್ದಿದ್ದಂತ ಸಂಘಟನೆ 1941ರಿಂದಲೂ ನಮ್ಮ ಸಂಘಟನೆ ಕಾರ್ಮಿಕರ ಸಾರಿಗೆ ಸಂಸ್ಥೆ ಕಾರ್ಮಿಕರ ಒಂದು ಹಿತಾಸಕ್ತಿಗೋಸ್ಕರ ಅವರ ಹಕ್ಕು ಬಾಧ್ಯತೆಗಳು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಏಕೈಕ ಸಂಘಟನೆ. ಈ ಸಂಘಟನೆಗೆ ನಮ್ಮ ಸಂಪಂಗಿ ಅಂತಕ್ಕಂಥವರು ಆಗಿನ ಕಾಲದಲ್ಲಿ ಅವರು ಡ್ರೈವರು, ಅವರು 1957ರಲ್ಲಿ ಅಧ್ಯಕ್ಷರಾಗಿ ಚುನಾಯಿತರಾದರು. ಅಂದಿನಿಂದ ಇಂದಿನವರೆಗೂ INTUCನಲ್ಲಿ ಹೋರಾಟ ಮಾಡಿಕೊಂಡು ನಾವು ಕಾರ್ಮಿಕರಿಗೆ ಎಲ್ಲಾ ಸೌಲಭ್ಯಗಳನ್ನು ಕೊಡಿಸಿರ್ತಕ್ಕಂಥದ್ದು ಇತಿಹಾಸ ಇದೆ. ಸುಮಾರು 13 ಅಗ್ರಿಮೆಂಟ್ಗಳನ್ನು ನಾವು ಮಾಡಿದ್ದೀವಿ ಸಾರಿಗೆ ಸಂಸ್ಥೆನಲ್ಲಿ. 1980ರಲ್ಲಿ ಸಹಿತ ನಾವು ಅಗ್ರಿಮೆಂಟ್ ಮಾಡಬೇಕಾದ್ರೆ ಏನು ನಮ್ಮ ಸಾರಿಗೆ ಸಂಸ್ಥೆ ಸರ್ಕಾರಿ ನೌಕರರು ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕು, ಆ ಏನು ಅವರ ಒಪ್ಪಂದ ಆಗುತ್ತೆ ಅದನ್ನ ನಮ್ಮ ಸಾರಿಗೆ ಸಂಸ್ಥೆ ಕಾರ್ಮಿಕರು ಕೊಡಬೇಕು ಅಂತ ಹೇಳಿ ಕೈಗಾರಿಕಾ ಒಂದು ಒಪ್ಪಂದದಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ದಾಖಲೆಗಳಿದೆ. ಹಾಗಾಗಿ ಆಗಿನಿಂದಲೂ ಹೋರಾಟದಲ್ಲಿ ಬಂದವರು ಇತ್ತೀಚೆಗೆ 405 ದಿವಸ ಧರಣಿಯನ್ನು ಸಹಿತ ಕೇಂದ್ರ ಕಚೇರಿ ಡಬಲ್ ರೋಡ್ KSRTC ಮುಂದೆಗಡೆ ಸಹಿತ ನಾವು ಹೋರಾಟವನ್ನು ಮಾಡಿದ್ವಿ. ನಮ್ಮ ಪ್ರಮುಖವಾದ ಬೇಡಿಕೆಗಳು ಚುನಾವಣೆ, ಕಾರ್ಮಿಕ ಸಂಘಗಳ ಚುನಾವಣೆ ಆಗಿರಲಿಲ್ಲ, ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಡಿಸಿಷನ್ ಆಗಿದೆ. 2005ರಲ್ಲೇ ಆಗಿದೆ. ಅದ್ರ ಪ್ರಕಾರ ಕಾರ್ಮಿಕ ಸಂಘಗಳಿಗೆ ಚುನಾವಣೆ ಮಾಡಬೇಕಾಗಿದೆ. ಆದ್ರೆ ಇದುವರೆಗೂ ಮಾಡ್ತಾ ಇಲ್ಲ. ಇದು ಏಕೆ ಒಂದು ಎಷ್ಟು ದೌರ್ಜನ್ಯ, ಎಷ್ಟು ಅನ್ಯಾಯ. ಈ ಪ್ರಜಾಪ್ರಭುತ್ವದ ಒಂದು ದೇಶ ನಮ್ದು. ಆದ್ರೆ ಸಾರಿಗೆ ಸಂಸ್ಥೆನಲ್ಲಿ ಗುಲಾಮಗಿರಿನಲ್ಲಿ ಸಾರಿಗೆ ಕಾರ್ಮಿಕರು ಬದುಕಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಆಳುವ ಸರ್ಕಾರ, ಅಧಿಕಾರಶಾಹಿಗಳ ಒಂದು ಸರ್ವಾಧಿಕಾರ ಮತ್ತು ಕಾರ್ಮಿಕ ಸಂಘಟನೆಗಳ ಕೆಲವರು ಮುಖಂಡರುಗಳು ಶಾಮೀಲು, ಇದೆಲ್ಲವೂ ಸೇರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಹೋರಾಟ ಮುಂದುವರೆದಿದೆ. ಈಗ ಪ್ರಸ್ತುತ ನಮ್ಮ ಬೇಡಿಕೆಗಳು ಏನು ಅಂತಂದ್ರೆ, ಈಗ 1/1/24ರಿಂದ ಕೈಗಾರಿಕಾ ಒಪ್ಪಂದ ಜಾರಿ ಆಗ್ಬೇಕಾಗಿದೆ. ಅದಕ್ಕೆ 7ನೇ ವೇತನ ಸಾರಿಗೆ ಸಂಸ್ಥೆ ಸಾರಿಗೆ ನೌಕರಿಗೆ, ಸರ್ಕಾರಿ ನೌಕರಿಗೆ ಏನು 7ನೇ ವೇತನ ಕೊಟ್ಟಿದ್ದಾರೆ ಅದು ನಮಗೆ ಜಾರಿ ಆಗ್ಬೇಕು. ಮತ್ತು 1/1/20ರಿಂದ 15% ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ 6ನೇ ವೇತನ ಸೇರಿಸಬೇಕಾಗಿದೆ, ಅದು ಸೇರಿಲ್ಲ, ಅನ್ಯಾಯವಾಗಿದೆ. ಅದನ್ನ ನಾವು ಕೇಳ್ತಾ ಇದ್ದೀವಿ. ಮತ್ತು ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು 30 ವರ್ಷಗಳಿಂದ ಕಾರ್ಮಿಕ ಸಂಘಟನೆಗಳ ಚುನಾವಣೆ ಆಗಿಲ್ಲ, ಅದನ್ನ ತಕ್ಷಣ ಮಾಡಬೇಕು ಅಂತದ್ದು. ಈ ವಿಚಾರವಾಗಿ ನಾವು ವಿಧಾನಸೌಧ ಮುಂದೆ ನಾನೇ ಖುದ್ದಾಗಿ ಮಾನ್ಯ ಅವತ್ತೊಂದು ದಿವಸ ಮುಖ್ಯಮಂತ್ರಿಗಳಿದ್ರು, ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿಗಳಿದ್ರು, ಸಾರಿಗೆ ಮಂತ್ರಿಗಳಿದ್ರು. ಅವ್ರ ಮುಂದೆಗಡೆ ಫೆಬ್ರವರಿ 6, 2024 ಇದೇ ವರ್ಷದಲ್ಲಿ ನಾನು ಒಂದು ಸಣ್ಣ ಒಂದು ಪ್ರತಿಭಟನೆ ಮಾಡಿ ಅದನ್ನ ನಾನು ಗಮನ ಸೆಳೆದಿದ್ದೀನಿ. ಆಗ ಮುಖ್ಯಮಂತ್ರಿಯವರು ಭರವಸೆ ಕೊಟ್ಟರು. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯವರಿದ್ರು, ಸಾರಿಗೆ ಮಂತ್ರಿ ಅವರು ಭರವಸೆ ಕೊಟ್ಟಿದ್ದಾರೆ. ಏನಂದ್ರೆ MP ಎಲೆಕ್ಷನ್ ಆದ ತಕ್ಷಣ ನಿಮ್ಮ ಸಾರಿಗೆ ಸಂಸ್ಥೆ ಕಾರ್ಮಿಕರದೆಲ್ಲ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ. ಆದ್ರೆ ಈಗ ಅದು ಅದರ ಪೂರ್ವಭಾವಿಯಾಗಿ ಸಾರಿಗೆ ಮಂತ್ರಿಗಳು ಸಹಿತ 9/10/2024ರಲ್ಲಿ ಒಂದು ಸಭೆಯನ್ನು ವಿಧಾನಸೌಧದಲ್ಲಿ ಕರೆದಿದ್ರು. ನಾವು ಅವ್ರ ಮುಂದೆಗಡೆ ಇದೆಲ್ಲ ಮಂಡನೆ ಮಾಡಿದ್ವಿ. ಅವ್ರು ಮಾಡ್ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ಅದಾಗೋ ಸಂದರ್ಭ ಇದೆ. ಅದರಿಂದ ಕಾರ್ಮಿಕರು ಮುಂದೆ ನೀವು ಕೆಲವರು ಒಂದು ವೇಷ ಹಾಕೊಂಡು ಬಣ್ಣ ಕಟ್ಕೊಂಡು ಬರ್ತಾರೆ ನಿಮ್ಮ ಮುಂದೆಗಡೆ. ತಾವು ಎಚ್ಚರಿಕೆ ಆಗಿರ್ಬೇಕು. ಯಾರಿಗೂ ನೀವು ಒಂದು ಯಾಕೆಂತಂದ್ರೆ ಹಿಂದೆ ಎಲ್ಲ ಆಗಿದೆ ಘಟನೆಗಳು. ನಾವು 8 ದಶಕಗಳಿಂದ ಇರತಕ್ಕಂಥ ಸಾರಿಗೆ ಸಂಸ್ಥೆ, ಸಾರಿಗೆ ಕಾರ್ಮಿಕರ ಒಂದು ಹಕ್ಕು ಬಾಧ್ಯತೆಗಳಿಗೆ ಹೋರಾಟ ಮಾಡ್ಕೊಂಡು ಬಂದಿರೋರು. ಯಾವ ಹಕ್ಕುಗಳನ್ನು ನಾವು ಬಿಟ್ಕೊಟ್ಟರು ಅಂತಾರಲ್ಲ. ಅದರಿಂದ ನೀವು ಬಹಳ ಎಚ್ಚರಿಕೆ ಆಗಿರಬೇಕು. ಈ ಮುಖವಾಡಧಾರಿಗಳಿಗೆ ನೀವು ಅವರಿಗೆ ಬಲಿ ಹಾಕಬಾರ್ದು. ಮತ್ತು ನೀವು ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡತಕ್ಕಂಥವ್ರಿಗೆ ನೀವು ಬೆಂಬಲವಾಗಿರ್ಬೇಕು. ಹಾಗೂ 31ಕ್ಕೆ ಒಂದು ಮುಷ್ಕರ ಅಂತ ಏನು ಕರೆ ಕೊಟ್ಟಿದ್ದಾರೆ, ಅವರೆಲ್ಲ ಮುಖವಾಡಧಾರಿಗಳಿಗೆ, ಅವ್ರೇನು ಕಮ್ಮಿ ಅಂತ ಅಲ್ಲ. ಯಾಕೆಂದ್ರೆ 6ನೇ ವೇತನ ಕೈ ಬಿಟ್ಟಿದ್ದಾರೆ. 5ನೇ ವೇತನ 2013ರಲ್ಲಿ ನಾವು ಆಗಿನ ಸರ್ಕಾರ ಜೊತೆ ಕೂತ್ಕೊಂಡು ಮಾತಾಡಿ ಜಾರಿ ಮಾಡಿಸಿದೀವಿ. 6ನೇ ವೇತನ ಜಾರಿ ಆಗಿಲ್ಲ. ಈಗ ಸರ್ಕಾರಿ ನೌಕರಿಗೆ ಏನ್ ಕೊಟ್ಟಿದೆ 7ನೇ ವೇತನ ಅದು ಜಾರಿ ಆಗ್ಬೇಕಿದೆ. ಅದು ಜಾರಿ ಆಗ್ಬೇಕು ಅಂತ ನಮ್ಮ ಒತ್ತಾಯವಾಗಿದೆ.
ಈಗಿನ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿ, ಮಾನ್ಯ ಸಾರಿಗೆ ಮಂತ್ರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ, ಇದನ್ನ ಮಾಡಿಕೊಡ್ಬೇಕು ಅಂತ ಹೇಳಿ. ಅದರಿಂದ ಸಾರಿಗೆ ಸಂಸ್ಥೆ ಕಾರ್ಮಿಕರು ಮುಂದೆ ನಾವು ಏನಾದರೂ ಹೋರಾಟ ಮಾಡೋದಿದ್ರೆ ತಮಗ್ ತಿಳಿಸ್ತೀವಿ. ಹಾಗೆಯೇ ತಾವೆಲ್ಲರೂ ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು. ಮತ್ತು ನೀವೆಲ್ಲರೂ ಒಂದು ಒಗ್ಗಟ್ಟಾಗಿ ನಿಂತ್ಕೊಂಡು, ಏನು 2020ರಲ್ಲಿ ಒಂದು ಮುಷ್ಕರ ಮಾಡಿದ್ರಿ, ಆಗ ನಮ್ಮ ಬೆಂಬಲ ಕೊಟ್ಟಿದ್ದು. 2021 ಏಪ್ರಿಲ್ ಏನು ಮುಷ್ಕರ ಮಾಡಿದ್ರಿ, ಆಗಲೂ ನಾವು ಬೆಂಬಲ ಕೊಟ್ಟಿದ್ವಿ. ಅದರಿಂದ ಆ ಒಂದು ಮುಷ್ಕರದ ಸಂದರ್ಭದಲ್ಲಿ ಹೀನಾಯವಾಗಿ ಏನು ಅನ್ಯಾಯ ಮಾಡಿದರೆ ಕಾರ್ಮಿಕರಿಗೆ ಅದೆಲ್ಲ ಸರಿಪಡಿಸ್ಕೊಡ್ಬೇಕು ಅಂತ ನಾವು ಲೆಟರ್ ಕೊಟ್ಟಿದ್ದು ಮುಖ್ಯಮಂತ್ರಿ ಅವರಿಗೆ. ಅದು MD ಅವ್ರಿಗೆ ಬಂದಿದೆ. ಈಗಿನ MD ಅವರು ಅದನ್ನು ಮುಚ್ಚಿಕೊಂಡು ನಮ್ಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಅದನ್ನ ನೀವು ಒಂದು ಎನ್ಕ್ವೈರಿ ಮಾಡಿ, ಯಾರು ಅದಕ್ಕೆ ಕಾರಣಕ್ಕೆ ಅಧಿಕಾರಿ ಆಗಿನ ಒಂದು ರೈ ಅಂತಕ್ಕಂಥ ಒಬ್ಬರು CLW ಇದ್ರು, ಅವರು ಇದಕ್ಕೆ ಕಾರಣಕರ್ತರು. ಅವತ್ತು ಸ್ಟ್ರೈಕ್ ಆಗೋದಕ್ಕೆ 15 ದಿವಸ ಮತ್ತು ಆ ಹಿಂದೆ ಏನ್ ಬೇಡಿಕೆ ಏನಂತಂದ್ರೆ ವೇತನ ಪರಿಷ್ಕರಣೆಗೋಸ್ಕರ ಮಾಡಿದ್ದಂತ ಮುಷ್ಕರ, ಬೇರೆ ಏನು ಕಾರಣ ಅಲ್ಲ. ಅವಾಗ ನಾವು ಧರಣಿ ನಡೆಸ್ತಾ ಇದ್ವಿ ಕೇಂದ್ರ ಕಚೇರಿ ಮುಂದೆ. ನಾವು ಅದಕ್ಕಿಂದನೂ ದಾಖಲೆ ಮಾಡಿದೀವಿ. ಅದಕ್ಕಿಂದನೂ ಡಿಸ್ಮಿಸ್ ಆದವ್ರಿಗೆ ಅಡ್ಜಸ್ಟೆಡ್ ಪೀರಿಯಡ್ ನಲ್ಲಿ ಕೆಲಸ ಕೊಡ್ಬೇಕು ಅಂತ ಹೇಳಿ, ಮತ್ತು CND ರೆಗ್ಯುಲೇಷನ್ ರದ್ದಾಗಬೇಕು ಅಂತ ಹೇಳಿ ಸುಮಾರು 1 ವರ್ಷಗಳ ಕಾಲ ನಾವು ಧರಣಿಯನ್ನ ಮಾಡಿದ್ವಿ. ಈಗೆಲ್ಲ ನಾವು ಹೋರಾಟದಲ್ಲಿ ಬಂದಿರತಕ್ಕಂಥವ್ರು, ದಯಮಾಡಿ ತಾವು ಕಾರ್ಮಿಕರುಗಳಿಗೆ ಬಹಳ ಎಚ್ಚರಿಕೆ, ಬಹಳ ಇದಾಗಿ INTUCಗೆ ತಮ್ಮ ಬೆಂಬಲ ಸಂಪೂರ್ಣ ಕೊಡಬೇಕು. ಮತ್ತು ಮುಂದಿನ ಹೋರಾಟಕ್ಕೆ ನಾವು ಕರೆ ಕೊಡ್ತೀವಿ, ಅವಾಗ ತಾವೆಲ್ಲರೂ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಂಡು, ಈ 31 ಸ್ಟ್ರೈಕ್ ಅದ್ರ ನಟನೆಗೋಸ್ಕರ ಮಾಡಿದ್ದಾರೆ. ಅವರು 31 ಸ್ಟ್ರೈಕ್ ಆಗಲ್ಲ, ಮಾಡಲ್ಲ. ಅದನ್ನೇ ಸುಮ್ಮನೆ ನಟನೆಗೋಸ್ಕರ ನಾಟಕ. ಯಾಕಂದ್ರೆ ಕಾರ್ಮಿಕರಿಗೆ ಒಂದು ದ್ರೋಹ ಮಾಡಿದವ್ರಿಗೆ ಅವ್ರು ಹೆಂಗೆ ಸ್ಟ್ರೈಕ್ಗೆ ಕಾರ್ಮಿಕರ ಯಾರ್ದು ಬೆಂಬಲ ಇಲ್ಲ. ಹಾಗಾಗಿ ಅದೇ ಇದಾಗುವಾಗ ನಾವು ಅದಕ್ಕೆ ಬೆಂಬಲ ಕೊಡೋದು ಅದು ವಿಚಾರ ಏನಿಲ್ಲ. ಅದು ಹಂಗಾಗಿ ಈಗ ನಮ್ಮ INTUC ನಾವು ಏನಾದ್ರೂ ಒಂದು ಹೋರಾಟ ಮಾಡ್ಬೇಕಾದ್ರೆ ತಮಗೆ ಮುಂದಿನ ದಿನಗಳಲ್ಲಿ ನಾವು ಕರೆ ಕೊಡ್ತೀವಿ. ನಾವು ಬಂದಾಗ ನೀವು ನಮಗೆ ಬೆಂಬಲ ಕೊಡಿ, ಅವಾಗ ನಿಮ್ಮ ಹಕ್ಕು ಬಾಧ್ಯತೆಗಳು ಎಲ್ಲ ಮುಕ್ತಿ ಎಲ್ಲ ನಾವು ಮಾಡ್ಕೊಡೋದಕ್ಕೆ ನಮಗೆ ಶಕ್ತಿ ಬರುತ್ತೆ. ಹಾಗಾಗಿ ಇಷ್ಟು ಹೇಳಿ ಮುಂದಿನ ದಿನಗಳಲ್ಲಿ ತಮ್ಮ ಬೆಂಬಲ ಕೇಳ್ತಾ ಇದ್ದೀವಿ. ಮತ್ತು ಸದಾ ನಮ್ಮ INTUC ತಾವೆಲ್ಲ INTUC ಅಂತದ್ದು ಬರೀ ಸಾರಿಗೆ ಸಂಸ್ಥೆಯಲ್ಲಿ ಇಲ್ಲ, ರಾಷ್ಟ್ರ ಮಟ್ಟದಲ್ಲಿದೆ, ಅಖಿಲ ಭಾರತ ಮಟ್ಟದಲ್ಲಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಸಂಘಟನೆ ಇದು. ಇಂಥ ಒಂದು ಸಂಘಟನೆಯಲ್ಲಿ ನೀವೆಲ್ಲ ಇರೋದು. ಸುಮಾರು ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು 45 ಸಾವಿರ ಮಂದಿ ಕಾರ್ಮಿಕರು ನಮ್ಮ INTUC ಹತ್ತು ಯೂನಿಯನ್ ಇದೆ. ನಮ್ದೇನು ಕಡಿಮೆ ಅಂತ ಅಲ್ಲ. ಹಾಗೆ INTUC ದೊಡ್ಡ ಒಂದು ಸಂಘಟನೆ ಇದು. ಅದಕ್ಕೋಸ್ಕರ ತಾವು ನಂಬರ್ 1 ದೇಶದಲ್ಲಿ ನಂಬರ್ 1 ಸಂಘಟನೆ INTUC, ರಾಜ್ಯದಲ್ಲೂ ನಂಬರ್ 1 ಸಂಘಟನೆ. ಅದರಿಂದ ಇಂಥ ಒಂದು ಸಂಘಟನೆ ನ್ಯಾಯ, ನೀತಿ, ನಿಷ್ಠೆ, ಪ್ರಾಮಾಣಿಕತೆಗೆ ಹೆಸರಾಗಿರ್ತಕ್ಕಂಥ ನಮ್ಮ ಸಂಘಟನೆ ಈ ಇತಿಹಾಸ ಬಹಳ ದೊಡ್ಡದಿದೆ, ತಮ್ಗೆಲ್ಲ ಗೊತ್ತೇ ಇದೆ. ವಿ ಸಂಪಂಗಿ ಅವ್ರ ಹೆಸರನ್ನ ಕೆಲವರು ದುರ್ಬಳಕೆ ಮಾಡ್ಕೊತಾರೆ, ಅದಕ್ಕೆ ತಾವ್ಯಾರು ಕೇಳಬಾರ್ದು. ಮತ್ತು ವಿ ಸಂಪಂಗಿ ಅವ್ರ ಹೆಸರು ಹೇಳಕ್ಕೆ ನಾವು ಮಾತ್ರ ಅರ್ಹರು. ಯಾಕೆಂದ್ರೆ ನಮ್ಮ INTUC ಅನೇಕ ದಶಕಗಳ ಕಾಲ ದುಡಿದಂತ ಮಹನೀಯರವರು. ಅದಕ್ಕೋಸ್ಕರ ನಾವು INTUC ಮಹಾತ್ಮ ಗಾಂಧಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಕಟ್ಟಿರ್ತಕ್ಕಂಥ ಸಂಸ್ಥೆ, ನೀತಿ, ನ್ಯಾಯ, ನಿಯಮಗಳು, ತತ್ವಗಳನ್ನು ಆಧಾರ ಮಾಡಿಕೊಂಡು ನಾವು INTUC ಸಾರಿಗೆ ಸಂಸ್ಥೆಯಲ್ಲಿ ದುಡಿತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ. ನಾನು ಸುಮಾರು 5 ದಶಕಗಳ ಕಾಲದಿಂದಲೇ ಸಾರಿಗೆ ಸಂಸ್ಥೆಯಲ್ಲಿ ಮುಖಂಡರಾಗಿ ದುಡಿತಾ ಇದ್ದೀನಿ, ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದೀನಿ. ಅನೇಕ ಮುಂದಿನ ದಿನಗಳಲ್ಲಿ ನಾವು ಏನೇನ್ ಮಾಡಿದೀವಿ ಅಂತಕ್ಕಂಥದ್ದು ಬೇರೆ ವಿಚಾರಗಳನ್ನ ತಿಳಿಸ್ತೀನಿ ತಮಗೆ. ಅದಕ್ಕೋಸ್ಕರ ನೀವು ಈ ಮುಖವಾಡಧಾರಿಗಳಿಗೆ ತಾವು ಯಾರನ್ನು ಒಂದು ಬಗ್ಗದಲ್ಲಿ ಅವರ ಒಂದು ಮರಳುತನಕ್ಕೆ ತಾವು ಯಾರು ತಲೆ ಕೊಡದಲ್ಲಿ ತಮ್ಮ ನಿಲುವನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ತಾವು ಮುಂದುವರಿಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ನಮಗೆ ಇವರಿಂದ ಮುಖ್ಯಮಂತ್ರಿ ಸಿಗೋರು ಬಹಳ ಕಷ್ಟ ಇದೆ. ಹಾಗೆ DK ಶಿವಕುಮಾರ್ DCM ಉಪಮುಖ್ಯಮಂತ್ರಿ ಅವರಿದ್ದಾರೆ, ಸಾರಿಗೆ ಮಂತ್ರಿಯವರು ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಇವರೆಲ್ಲರೂ ಇರೋದ್ರಿಂದ ಯಾರು ಸಾರಿಗೆ ಅವರೆಲ್ಲ ಕೂತೇನೆ ನಮ್ಮನ್ನ ಅವ್ರ ವಿರೋಧ ಪಕ್ಷದಲ್ಲಿದ್ದಾಗ ಕರೆಸಿದ್ರು. ಈ ಸ್ಟ್ರೈಕ್ ಆಗುವಾಗ ಜನತಾ ಸರ್ಕಾರ BJP ಸರ್ಕಾರ ಇತ್ತವಾಗ ನಮ್ಮನ್ನು ಕರೆಸಿ ಏನಪ್ಪಾ ನಿಮ್ ಸಮಸ್ಯೆ ಅಂತ ಕೇಳಿದ್ರು. ನಾವು ಅವ್ರಿಗೆ ಹೇಳಿದ್ವಿ. ಹೇಳಿದಾಗ ಅವರೆಲ್ಲ ನೋಟ್ ಮಾಡ್ಕೊಂಡಿದ್ರು. ಅವರ ಆಡಳಿತಕ್ಕೆ ಬಂದಾಗ ಇದಕ್ಕೆ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿ ಈ ಶಕ್ತಿ ಯೋಜನೆಯನ್ನ ತಗೊಂಡು ಬಂದ್ರು. ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆ ಇವತ್ತು ಉದ್ಧಾರ ಆಗೋದಕ್ಕೆ ಒಂದು ಕಾರಣ ಇದೆ, ಕಾರ್ಮಿಕರಿಗೆ ಕಾರಣ ಇದೆ, ಈ ರಾಜ್ಯದ ಜನತೆಗೂ ಒಳ್ಳೆದಾಗ್ತಕ್ಕಂಥ ಒಂದು ಕೆಲಸವನ್ನ ಈ ಮಹನೀಯರು 75 ವರ್ಷಗಳ ಕಾಲ ಸ್ವತಂತ್ರ ಬಂದು ನಮ್ಮ ದೇಶಕ್ಕೆ 75 ವರ್ಷ
ಕಳೆದಿದೆ. ಇಲ್ಲಿವರೆಗೂ ಯಾರೂ ಮಾಡದೇ ಇರೋ ಕೆಲಸನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾಡಿದ್ದಾರೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ ಮಾಡಿದ್ದಾರೆ, ಮಾನ್ಯ ಸಾರಿಗೆ ಸಚಿವರು ಅವರು ಮಾಡಿದ್ದಾರೆ. ನಮ್ಮ INTUC ಸಂಘಟನೆ ಈ KSRTC ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಏನಿದೆಯೋ ಅದರ ಜೊತೆನಲ್ಲಿದೆ. ನಮ್ಮದೇ ಮುಂಚೂಣಿಯಲ್ಲಿ ಇರತಕ್ಕಂಥದ್ದು. ನಾನು ಪ್ರಧಾನ ಸಂಚಾಲಕನಾಗಿ ಅದರಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಅದರಿಂದ ನಮ್ಮ INTUC ಕಾರ್ಮಿಕ ಮಹಾಮಂಡಳಿ ಮತ್ತು ಒಕ್ಕೂಟ ಏನಿದೆಯೋ ಒಂದೇ ನಿಲುವಾಗಿದೆ. ನಮ್ಮ ಬೆಂಬಲ ಅದಕ್ಕೆ ಮುಷ್ಕರದಲ್ಲಿ ಇರೋದಕ್ಕೆ ಸಾಧ್ಯವಿರಲ್ಲ. ಯಾಕೆಂತಂದ್ರೆ ಅವರು ಕಾರ್ಮಿಕರಿಗೆ ದ್ರೋಹ ಅನ್ಯಾಯ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು. ಅದರಿಂದ ತಾವು ಬಹಳ ಯೋಚನೆ ಮಾಡಿ ತಾವು ಮುಂದೆ ತೀರ್ಮಾನ ಮಾಡಬೇಕು, ಹೆಜ್ಜೆ ಇಡಬೇಕಾಗುತ್ತೆ. ಯಾಕೆಂದ್ರೆ ಅವ್ರನ್ನ ಕಂಪ್ಲೀಟ್ ಆಗಿ ಅವ್ರನ್ನ ಸಂಸ್ಥೆಯಿಂದ ಈಗಾಗಲೇ ನಿರ್ಮೂಲ ಮಾಡಿದ್ದೀರಾ. ಈಗ ಸರಿಯಾದ ಹೆಜ್ಜೆ ಇಟ್ಟು ಈಗ ನೀವು ಬೆಂಬಲ ಕೊಡಬೇಕು. ಈಗಿನ ಸರ್ಕಾರ ಕಾರ್ಮಿಕರ ಪರವಾಗಿದೆ, ಅವ್ರು ಒಳ್ಳೇದು ಮಾಡೇ ಮಾಡ್ತಾರೆ. ಮುಖ್ಯಮಂತ್ರಿಯವರು ವಿಧಾನಸೌಧ ಮುಂದೆ ಭರವಸೆ ಕೊಟ್ಟಿದ್ದಾರೆ. ಅದರಿಂದ ತಾವು ನಮ್ಮ INTUCಗೆ ಸದಾ ಬೆಂಬಲವಾಗಿರ್ಬೇಕು.